ಅಂದರೆ ಬಹುಶಃ ಅವರಿಗೆ ಅವರು ನಡೆಸ್ತಾ ಇರೋ ಡೊಂಗಿ ಹಿಂದುತ್ವ ಅಂತ ಅವರಿಗೆ ಅರ್ಥ ಆಗಿದೆ. ಏಕೆಂದರೆ ಅವರು ಬೈ ಬರ್ತ್ ಮುಸಲ್ಮಾನ ಅಲ್ಲ, ಆದರೆ ಅವರಿಗೆ ಟೋಪಿ ಹಾಕ್ಕೊಂಡು ತನ್ನ ಅಕ್ಕರೆಯನ್ನು ತೋರಿಸಿದಷ್ಟು ಕೇಸರಿ ಮೇಲೆ ಪ್ರೇಮ ಇಟ್ಕೊಳ್ಳಲಿಲ್ಲ. ಕುಂಕುಮ ಇಡಕ್ಕೆ ಬಂದವ್ರನ್ನ ದೂಡಿದ್ದನ್ನು ನಾವೇ ನೋಡಿದ್ದೀವಿ. ಆರತಿ ಬೆಳಗಿ ಆ ಆರತಿಯ ಏನು ಹೇಳ್ತಾರೆ ಅದನ್ನು, ಆರತಿದು ಏನು ಅಲ್ಲಲ್ಲ ಭಸ್ಮ ಅಲ್ಲ, ತಿರ್ಕಲ್ಲ, ಆರತಿದ ತಟ್ಟೆಯಿಂದ ಒಂದು ಇದನ್ನ ಇಡ್ತಾರೆ, ದೃಷ್ಟಿ ತೆಗಿತಾರೆ, ಅದನ್ನೂ ಧಿಕ್ಕರಿಸಿದ್ದಾರೆ. ಅದನ್ನು ಧಿಕ್ಕರಿಸಿದವರು ಇನ್ನೊಂದು ಕಡೆಗೆ ಅಕ್ಕರೆಯನ್ನು ತೋರಿಸಿದ್ದು ನಾವು ನೋಡಿದ್ದೇವೆ. ಎಲ್ಲೂ ನಾವು ಈಗ ಮುಸಲ್ಮಾನರು ಸಾಬ್ರು ಟೋಪಿ ಇಡಕ್ಕೆ ಬಂದಿದ್ದನ್ನು ದುಡಿರೋದನ್ನು ನೀವು ಯಾವತ್ತಾರು ನೋಡಿದ್ದೀರಾ, ತೋರಿಸಿಲ್ಲ. ಟೋಪಿ ಸರ್ ಮಾಡ್ಕೊಂಡಿದ್ದಾರೆ, ಇನ್ನೂ ಹಿಂಗೆ ಹಾಕ್ಕೊಂಡು ಸರಿ ಇದೆಯೋ ಇಲ್ವೋ, ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಚೆನ್ನಾಗಿ ಸೂಟ್ ಆಗುತ್ತೆ ಅವ್ರಿಗೆ, ಅದು ಚೆನ್ನಾಗೇ ಸೂಟ್ ಆಗುತ್ತೆ. ನೀವು ಬೈ ಬರ್ತಿದ್ದವ್ರಿಗಿಂತ ಅವರ ಒರಿಜಿನಲ್ ಆಗಿ ಥರನೇ ಕಾಣ್ತಾರೆ. ಅದೇ ಕೇಸರಿ ಪೇಟ ಇಡೋಕ್ಕೆ ಬಂದರೆ ಧಿಕ್ಕರಿಸಿದ್ದಾರೆ. ಇದು ಡೋಂಗಿ ನಾನು ಹೇಳಿದ್ನಲ್ಲ, ಇದು ಡೋಂಗಿ. ಮತ್ತು ಅವರಿಗೆ ನೀವೊಂದು ಪ್ರಶ್ನೆ ಕೇಳಬೇಕು. ಮಂದಿರ ನಿರ್ಮಾಣದ ಯಾವ ಸಂದರ್ಭದಲ್ಲಿ ಬಹಿರಂಗವಾಗಿ ನಿಮ್ಮ ಮಂದಿರದ ನಿರ್ಮಾಣದ ಪರವಾಗಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಹೇಳಿ. ಮಂದಿರ ನಿರ್ಮಾಣದ ಹೋರಾಟ 1949ರಿಂದ ಪ್ರಾರಂಭ ಆಗಿದೆ ಹಲವು ರೀತಿಯಲ್ಲಿ. 1989ರಿಂದ ಒಂದು ವಿಶ್ವವ್ಯಾಪಿಯಾಗಿದೆ ಆ ಹೋರಾಟ. ನಾನು ಹೇಳೋದಂದರೆ ವಿಶ್ವವ್ಯಾಪಿಯಾಗಿದೆ. ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ಮುಖಂಡರು ಸಾರ್ವಜನಿಕ ಸ್ತರದಲ್ಲಿ ಈ ಮಂದಿರ ನಿರ್ಮಾಣಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ, ಒಂದು ವಿಡಿಯೋ ತುಣುಕು ತೋರಿಸಿ, ಸಿದ್ದರಾಮಯ್ಯನವ್ರದ್ದು ತೋರಿಸಿ, ಒಂದು ವಿಡಿಯೋ ತುಣುಕು, ಒಂದು ಪೇಪರ್ ಕ್ಲಿಪ್ಪಿಂಗ್ಸು, ಯಾವತ್ತಾದರೂ ಬೆಂಬಲಕ್ಕೆ ವ್ಯಕ್ತಪಡಿಸಿದ್ದನ್ನು ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕರಸೇವೆಗೆ ನಾನು ಹೋಗಿದ್ದೆ. ಕಾಂಗ್ರೆಸ್ನ ಯಾವ ನಾಯಕರು ಕರಸೇವೆಗೆ ನಾನು ಹೋಗಿದ್ದೆ ಅಂತ ಹೇಳಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ? ನಾನು ಹೆಮ್ಮೆಯಿಂದ ಹೇಳಿದೆ, ನಾನು ಹೋಗಿದ್ದೆ. ಅವರು ಯಾವ ಸಂದರ್ಭದಲ್ಲಿ ಹೋಗಿದ್ದರು? ರಾಮನ ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ಚಳುವಳಿಯಲ್ಲಿ ಭಾಗವಹಿಸಿ ಪೊಲೀಸ್ ಕೇಸು, ಜೈಲು ನಾವು ಕಂಡಿದ್ದೇವೆ. ಯಾವ ಕಾಂಗ್ರೆಸ್ನ ಕಾರ್ಯಕರ್ತರು ಪೊಲೀಸ್ ಕೇಸ್ ಹಾಕಿಸ್ಕೊಂಡು ಜೈಲು ಕಂಡಿದ್ದಾರೆ? 1, 2, 3, 4 ಟಾಪ್ ಲೀಡರ್ಸಿಂದ ತಗೊಂಡು ನೀವು ಪಟ್ಟಿ ಕೊಡಿ. ಟಾಪ್ 10 ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ನಮಗೊಂಚೂರು ಹೇಳಿ, ಬೆಳಕು ಚೆಲ್ಲಿದ್ರೆ ಒಪ್ಕೊಳ್ಳೋಣ. ಇದ್ರ ಬದಲಿಗೆ ಅವ್ರು ಏನೇನು ಮಾಡಿದರು ಅಂದರೆ,